ನಮಸ್ಕಾರ. ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಹಾಗೂ ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಎಲ್ಲ ವೀಕ್ಷಕರಿಗೂ ಕೂಡ ಹೃದಯಪೂರ್ವಕವಾಗಿರತಕ್ಕಂತಹ ನಮಸ್ಕಾರಗಳು, ವಂದನೆಗಳು ತಾಯಿ. ಗುರುಜಿ, ಮೊದಲಿಗೆ ಈ ವಾರದ ಪಂಚಾಂಗವನ್ನು ತಿಳಿಸಿ. ಸ್ವಸ್ತಿ ಶ್ರೀ ನೃಪಶಾಲಿ ವಾಹನ ಶಕೆ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿಯಿಂದ ಪ್ರಾರಂಭವಾಗುವಂತಹ ಈ ವಾರ ಭರಣಿ ನಕ್ಷತ್ರದಲ್ಲಿ ವಿಶೇಷವಾಗಿ ಸುಕರ್ಮ ಯೋಗ ಕೌಲವಕರ್ಣದಿಂದ ಪ್ರಾರಂಭವಾಗುತ್ತೆ. ಈ ವಾರದ ಕೊನೆಗೆ ಆಷಾಢ ಮಾಸ ಪ್ರಾರಂಭವಾಗಿರುತ್ತೆ. ಆಷಾಢ ಶುದ್ಧ ತದಿಗೆ ಅಂದರೆ 28ನೇ ತಾರೀಕು ಶನಿವಾರದ ದಿನ ಬಹಳ ವಿಶೇಷವಾಗಿರತಕ್ಕಂತಹ ನಕ್ಷತ್ರಗಳನ್ನು ಅಶ್ವಿನಿ ಭರಣಿ ನಕ್ಷತ್ರದಿಂದ ಪ್ರಾರಂಭವಾಗಿ 8 ನಕ್ಷತ್ರಗಳನ್ನು ಒಳಗೊಂಡಿರ್ತಕ್ಕಂತಹ ಈ ವಾರ ಗ್ರಹಗಳ ಚಲನೆಯಲ್ಲೂ ಕೂಡ ಬದಲಾವಣೆ ಆಗ್ತಾ ಹೋಗುತ್ತೆ. ಅಂದರೆ ಇವತ್ತಿನ ದಿನವೇ ಕರ್ಕಾಟಕ ರಾಶಿಗೆ ಬುಧನ ಪ್ರವೇಶವಾಗತ್ತೆ. ಹಾಗಾಗಿ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಉಂಟಾಗತ್ತೆ. ಅದೇ ರೀತಿಯಾಗಿ ಆರಿದ್ರಾ ನಕ್ಷತ್ರದ 2ನೇ ಚರಣಕ್ಕೆ ರವಿ, ಮಘಾ ನಕ್ಷತ್ರದ 4ನೇ ಚರಣದಲ್ಲಿ ಕುಜ, ಪುಷ್ಯಮಿ ನಕ್ಷತ್ರದ 1ನೇ ಚರಣದಲ್ಲಿ ಬುಧ, ಆರಿದ್ರಾ ನಕ್ಷತ್ರದ 1ನೇ ಚರಣಕ್ಕೆ ಗುರು, ಭರಣಿ ನಕ್ಷತ್ರದ 4ನೇ ಚರಣಕ್ಕೆ ಶುಕ್ರ, ಉತ್ತರಾಭಾದ್ರಾ ನಕ್ಷತ್ರದ 2ನೇ ಚರಣದಲ್ಲಿ ಶನಿ, ಪೂರ್ವಾಭಾದ್ರಾ ನಕ್ಷತ್ರದ 3ನೇ ಚರಣಕ್ಕೆ ರಾಹು, ಉತ್ತರಾ ಫಲ್ಗುಣಿ ನಕ್ಷತ್ರದ 1ನೇ ಚರಣದಲ್ಲಿ ಕೇತು. ಇದು ಈ ವಾರದ ಪಂಚಾಂಗ. ಖಂಡಿತ ಗುರುಜಿ. ಇನ್ನು ಈ ವಾರದ ವಿಶೇಷತೆಗಳ ಬಗ್ಗೆ ನೋಡೋದಾದ್ರೆ ನೋಡಿ, ನಾವು ಜ್ಯೇಷ್ಠ ಮಾಸ ಪ್ರಾರಂಭವಾದಾಗ ಹೇಳಿದ್ವಿ, ಜ್ಯೇಷ್ಠ ಈ ಶ್ರೇಷ್ಠ ಅಂತ, ಶ್ರೇಷ್ಠವಾದಂತಹ ಮಾಸ ಅಂತ ಪ್ರಾರಂಭವನ್ನು ಮಾಡಿದ್ವಿ. ಇದು ಈ ಮಾಸದ ಕೊನೆಯ ವಾರ ಅಂತ ಹೇಳ್ಬೋದು. ಹಾಗಾಗಿ ಮುಂದೆ ಬರುವಂತಹ ಮಾಸ ಆಷಾಢ ಮಾಸ, ಪುರಾಣ ಪ್ರಸಿದ್ಧವಾಗಿರ್ತಕ್ಕಂತಹ ಮಾಸ ಆಷಾಢ ಮಾಸ. ಹಾಗಾಗಿ ಜ್ಯೇಷ್ಠ ಮಾಸದ ಕೊನೆಯಲ್ಲಿ ನಮ್ಗೆ ಏನೇನು ಸಿಗತ್ತೆ ಅನ್ನುವಂಥದ್ದನ್ನು ಯೋಚನೆ ಮಾಡ್ತಾ ಹೋದರೆ ನೋಡಿ, ಇವತ್ತು ವಿಶೇಷವಾಗಿ ಏಕಾದಶಿ ಅಂದರೆ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಿ ನಿರಾಹಾರವಾಗಿದ್ದು, ಆ ನಿರಾಹಾರದಲ್ಲೂ ವಿಶೇಷತೆ ಇದೆ. ವೈಜ್ಞಾನಿಕವಾದಂತಹ ಕಾರಣ ಮತ್ತು ಧಾರ್ಮಿಕವಾದಂತಹ ಕಾರಣ. ವೈಜ್ಞಾನಿಕವಾಗಿ ಲಂಘನ ಕ್ರಿಯೆ, ಫಾಸ್ಟಿಂಗ್ ಇರ್ತಕ್ಕಂಥದ್ದು ದೇಹಕ್ಕೆ ಎಲ್ಲ ಅಂಗಾಂಗಗಳಿಗೆ ಒಂದಷ್ಟು ವಿಶ್ರಾಂತಿಯನ್ನು ಕೊಡ್ತಕ್ಕಂಥದ್ದು, ಅದರ ಜೊತೆಗೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ತಕ್ಕಂಥದ್ದು. ಒಂದು ಮಾತಿದೆ, ಮನುಷ್ಯನಿಗೆ ಅನಾರೋಗ್ಯ ಬಂದಾಗ ಸರಿಯಾದಂಥ ಆಹಾರ ಸೇವಿಸಿ, ಚೆನ್ನಾಗಿ ಊಟ ಮಾಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ವೈಜ್ಞಾನಿಕವಾಗಿ ಯೋಚನೆಯನ್ನು ಮಾಡಿದರೆ ಯಾರಿಗೆ ಅನಾರೋಗ್ಯ ಬಂದಿದೆಯೋ, ಜ್ವರ ಬಂದಿದೆಯೋ ಅವರು ಉಪವಾಸ ಮಾಡಬೇಕು. ನಾವು ಆಡುಭಾಷೆಯಲ್ಲಿ ಏನು ಹೇಳ್ತೇವೆ, ಜ್ವರ ಬಂದಿದೆ ಊಟ ಮಾಡಿ, ತಿಂಡಿ ತಿನ್ನಿ, ಏನೊಂದು ಶಕ್ತಿಯುತವಾದಂತಹ ಪೌಷ್ಟಿಕಾಂಶ ಇರುವಂಥ ಆಹಾರವನ್ನು ಸೇವನೆ ಮಾಡಿ ಅಂತ ಹೇಳ್ತೇವೆ. ಆದರೆ ಆಡುಭಾಷೆಯಲ್ಲಿ ಅದು ವೈಜ್ಞಾನಿಕವಾಗಿ ತಪ್ಪು ಅನ್ನುವಂತಹ ಒಂದು ಅರ್ಥ. ಏನಕ್ಕೆ ಅಂತ ಕೇಳಿದ್ರೆ, ದೇಹಕ್ಕೆ ನೀವು ವಿಶ್ರಾಂತಿಯನ್ನು ಕೊಟ್ಟಾಗ, ಜಠರಕ್ಕೆ ವಿಶ್ರಾಂತಿಯನ್ನು ಕೊಟ್ಟಾಗ ದೇಹಕ್ಕೆ ಗೊತ್ತು ತನ್ನ ದೇಹಕ್ಕೆ ಏನೇನು ಬೇಡ, ಏನೇನು ಬೇಕು, ತಾನು ಏನನ್ನು ಸ್ವೀಕಾರ ಮಾಡಬೇಕು, ಏನನ್ನು ತಾನು ಹೊರಗೆ ಕಳಿಸ್ಬೇಕು, ಎಲ್ಲವೂ ಪ್ರತಿಯೊಂದು ದೇಹಕ್ಕೂ ಗೊತ್ತು. ಭಗವಂತನ ಸೃಷ್ಟಿಯೇ ಆಗಿದೆ. ಹಾಗಾಗಿ ಈ ಏಕಾದಶಿ ಎನ್ನುವಂಥದ್ದು ಅಂದರೆ ಇವತ್ತಿನ ದಿನ ವೈಷ್ಣವ ಏಕಾದಶಿ ಅಂತ ಕರಿತೇವೆ. ಈ ಏಕಾದಶಿಯನ್ನು ಹಲವಾರು ರೀತಿಯಂಥ ಏಕಾದಶಿಗಳಿದ್ದ, ವೈಕುಂಠ ಏಕಾದಶಿ ಅಂತಿದೆ. ಅದೇ ರೀತಿಯಾಗಿ ಇದು ವೈಷ್ಣವ ಏಕಾದಶಿ ಅನ್ನುವಂಥದ್ದು. ಅಂದರೆ ಮನುಷ್ಯ ಉಪವಾಸವನ್ನು ಮಾಡಲಿಕ್ಕೆ ಯಾರಾದರೂ ಬಯಸಿದರೆ ಲಂಘನ ಕ್ರಿಯೆ ಅಂತ ಹೇಳ್ತೇವೆ. ಇದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು. ನಿರಾಹಾರವಾಗಿರಬೇಕು, ತುಳಸಿ ದಳ ಮಿಶ್ರಿತವಾಗಿರ್ತಕ್ಕಂತಹ ತೀರ್ಥಪ್ರಾಶನವನ್ನು ಮಾಡ್ತಕ್ಕಂಥದ್ದು, ವಿಷ್ಣುವಿನ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು. ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಏಕಾದಶಿ ದಿವಸ ಮಾಡಿದರೆ ಮೋಕ್ಷ ಸದ್ಗತಿ ಸಿಗತ್ತಂತೆ. ಆ ರೀತಿಯಾಗಿ ಇನ್ನು ನಾಳೆಯ ದಿನ ಸೋಮ ಪ್ರದೋಷ. ಹಿಂದೆ ಹಲವಾರು ಬಾರಿಗೆ ಪ್ರದೋಷದ ವಿಚಾರವನ್ನು ಹೇಳಿದ್ದೇವೆ. ಭಾನು ಪ್ರದೋಷ, ಭೌಮ ಪ್ರದೋಷ ಅಂತ ಹೇಳಿದ್ದೇವೆ. ಅದೇ ರೀತಿಯಾಗಿ ಶನಿ ಪ್ರದೋಷ ಅಂತ ಹೇಳಿದ್ದೇವೆ. ಇದು ಭೌಮ ಪ್ರದೋಷ ಅನ್ನುವಂಥದ್ದಾಗಿ, ಸೋಮ ಪ್ರದೋಷ ಅನ್ನುವಂಥದ್ದಾಗಿ. ಸೋಮ ಪ್ರದೋಷ ಅಂತಂದರೆ ಸೋಮವಾರ ದಿನ ಬಂದಿರತಕ್ಕಂಥದ್ರಿಂದ ಶಿವನಿಗೆ ಬಹಳ ವಿಶೇಷವಾಗಿ ಪ್ರೀತಿಯುತವಾದಂತಹ ವಾರ. ಅದಕ್ಕೆ ಇತಿಹಾಸಗಳನ್ನು, ಕಥೆಯನ್ನೂ ಕೂಡ ಹೇಳಿದ್ದೇವೆ. ಪ್ರದೋಷದ ದಿನ ಯಾಕೆ ಅಭಿಷೇಕಾದಿಗಳನ್ನು ಮಾಡಬೇಕು ಅನ್ನುವಂಥದ್ದು. ಅಂದರೆ ಋಷಿಮುನಿಗಳು ಗಂಗಾ ನದಿಯ ದಡದಲ್ಲಿ ಹೋಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಗಂಗೆಯನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಿದರೆ, ಯಾವ ದಿನ ಅರ್ಪಣೆ ಮಾಡಿದರೆ ಶಿವ ಸಂತುಷ್ಟಗೊಳ್ತಾನೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳಿದಾಗ ಶೌನಕರು ಸೂತ್ರವನ್ನು ಕೇಳಿದಂತಹ ಸಂದರ್ಭದಲ್ಲಿ ಸೂತ್ರ ಉಪದೇಶ ಮಾಡಿರ್ತಕ್ಕಂಥದ್ದು, ಈ ಗಂಗೆಯನ್ನು ಶಿವನ ತಲೆಯ ಮೇಲೆ ಅರ್ಪಣೆ ಮಾಡ್ತಕ್ಕಂಥದ್ದು ಅದು ಸೋಮವಾರವೇ ಬಂದರೆ ಬಹಳ ವಿಶೇಷವಾದಂತಹ ಫಲ ಸಿಗತ್ತೆ ಅನ್ನುವಂಥದ್ದು. ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾದಂತಹ ಆರೋಗ್ಯ ಪ್ರಾಪ್ತಿಯಾಗತ್ತೆ ನಾಳೆ ದಿನ ಪ್ರದೋಷ ಕಾಲದಲ್ಲಿ. ಪ್ರದೋಷ ಕಾಲ ಅಂತಂದರೆ ಸೂರ್ಯ ಅಸ್ತಮಾನವಾಗುವಂತಹ 1.5 ಗಂಟೆಗಳ ಕಾಲ ಮುಂಚಿತವಾಗಿ, ಅಲ್ಲಿಂದ ಪ್ರಾರಂಭವಾಗಿ ಸೂರ್ಯ ಅಸ್ತಂಗತನಾದ ಮೇಲೆ 1.5 ಗಂಟೆಗಳ ಕಾಲ, 3 ಗಂಟೆಗಳ ಕಾಲದ ಪ್ರದೋಷ. ಈ ಪ್ರದೋಷ ಕಾಲದಲ್ಲಿ ಶಿವನಿಗೆ ಅಭಿಷೇಕಾದಿಗಳನ್ನು ಮಾಡ್ತಕ್ಕಂಥದ್ದು.
ಪಂಚಾಮೃತ ಅಭಿಷೇಕಗಳು, ಪಂಚದ್ರವ್ಯ ಮಹಾಭಿಷೇಕಗಳು, ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತಕ್ಕಂಥದ್ದು, ಇದೆಲ್ಲ ಬಹಳ ವಿಶೇಷ. ಪ್ರತಿಯೊಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂತಹ ವೈಜ್ಞಾನಿಕ ಕಾರಣಗಳಿದ್ದಾವೆ. ಎಲ್ಲ ವೀಕ್ಷಕರಿಗೂ ಕೂಡ ಇದೆಲ್ಲ ತಿಳಿದಿದೆ. ಭಸ್ಮ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು ಯಾಕೆ, ಭಸ್ಮದಿಂದ ಚರ್ಮವ್ಯಾಧಿ ಕಾಯಿಲೆಗಳು ದೂರವಾಗುತ್ತೆ. 3 ಜನ್ಮಗಳ ಪಾಪವನ್ನು ಪರಿಹಾರ ಮಾಡ್ತಕ್ಕಂತಹ ಶಕ್ತಿ ಬಿಲ್ವಪತ್ರೆಯನ್ನು ಅದ್ದಿರ್ತಕ್ಕಂತಹ ಅಥವಾ ಬಿಲ್ವಪತ್ರೆ ಮಿಶ್ರಿತವಾಗಿರ್ತಕ್ಕಂತಹ ನೀರನ್ನು ಶಿವನಿಗೆ ಅಭಿಷೇಕ ಮಾಡ್ತಕ್ಕಂಥದ್ರಿಂದ. ಶಿವಪಂಚಾಕ್ಷರ ಮಂತ್ರದಲ್ಲಿ ಮೋಕ್ಷ ಸಾಧನೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಯಾರು ಶಿವಪಂಚಾಕ್ಷರ ಮಂತ್ರವನ್ನು ಪಠಣ ಮಾಡ್ತಾರೋ ಅವರಿಗೆ ಮೋಕ್ಷ ಸಿಗತ್ತೆ, ಸದ್ಗತಿ ಸಿಗತ್ತೆ ಅನ್ನುವಂಥದ್ದು. ಬಯಸುವವರಿದ್ದಾರೆ ಮೋಕ್ಷ ಬೇಕು ಅಂತ. ಆದರೆ ಸತ್ತ ಮೇಲೆ ಮೋಕ್ಷ ಬೇಕು ಅಂತ ಬಯಸುವ ಮೊದಲು ಮನುಷ್ಯ ತಾನು ಬದುಕಿದ್ದಾಗ ಏನೇನು ಮೋಕ್ಷ ಪ್ರಾಪ್ತಿ ಮಾಡ್ಕೊಳ್ಬೇಕು, ಬದುಕಿದ್ದಾಗಲೂ ಒಂದಷ್ಟು ಮೋಕ್ಷಗಳಿದ್ದಾವೆ. ಹೇಳಿದರೆ ಫಿಲಾಸಫಿ ಅಂತ ಅನಿಸ್ಬಿಡುತ್ತೆ ಜನರಿಗೆ. ಹಾಗಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಳ್ತಾ ಹೋಗಬೇಕು. ಅದೇ ರೀತಿಯಾಗಿ ಮಹಾಮೃತ್ಯುಂಜಯ ಮಂತ್ರಗಳನ್ನು, ಭೈರವ ಮಹಾಮೃತ್ಯುಂಜಯ ಮಂತ್ರ ಅಂತಿದೆ ನೋಡಿ. ನಮಗೆ ಸರ್ವೇಸಾಮಾನ್ಯ ಎಲ್ಲರಿಗೂ ಗೊತ್ತು ಮೃತ್ಯುಂಜಯ ಮಂತ್ರ ಅಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಇದು ಮೃತ್ಯುಂಜಯ ಮಂತ್ರ. ಮಹಾಭೈರವ ಮೃತ್ಯುಂಜಯ ಮಂತ್ರ ಅಂತಿದೆ. ಅದು ಉತ್ತಮವಾದಂತಹ ಆರೋಗ್ಯದ ಜೊತೆಗೆ ದೃಷ್ಟಿದೋಷಾದಿಗಳನ್ನು ದೂರ ಮಾಡ್ತಕ್ಕಂಥದ್ದು. ಯಾಕೆ ಈ ಮಹಾಭೈರವ ಮೃತ್ಯುಂಜಯ ಮಂತ್ರ ಅಂದರೆ ಮಕ್ಕಳಿಗೆ ಅದರಲ್ಲೂ ವಿಶೇಷವಾಗಿ ಈ ಬಾಲಗ್ರಹ ದೋಷ ಇದ್ದರೆ ಭೈರವ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ತಕ್ಕಂಥದ್ದು. ಯಾಕೆ ಇದನ್ನು ಉಲ್ಲೇಖ ಮಾಡಿದೀವಿ ಅಂದರೆ ಸೋಮ ಪ್ರದೋಷದ ದಿನ ಅಂದರೆ ನಾಳೆಯ ದಿನ ಯಾರು ಈ ಮಹಾಭೈರವ ಮೃತ್ಯುಂಜಯ ಮಂತ್ರವನ್ನು ಪಠಣ ಮಾಡ್ತಾರೋ ಅವರಿಗೆ ಉತ್ತಮವಾದಂತಹ ಆರೋಗ್ಯದ ಜೊತೆಗೆ ದೃಷ್ಟಿದೋಷ, ವಾಗ್ದೋಷಗಳು ದೂರವಾಗುತ್ತೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈ ನಾಡಿದ್ದು ಅಮಾವಾಸ್ಯೆ ಇದೆ, ಬುಧವಾರದ ದಿನ 25ನೇ ತಾರೀಕು. ಇದನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಈಗ ನೀವು ಅಮಾವಾಸ್ಯೆಯಲ್ಲೂ ಹಲವು ವಿಧವಾದಂತಹ, ಈಗಂದರೆ ಭೀಮೇಶ್ವರ, ಜ್ಯೋತಿರ್ಭೀಮೇಶ್ವರ ವ್ರತ ಅಂದರೆ ಅಳಿಯನ ಅಮಾವಾಸ್ಯೆ ಅಂತ ಹೇಳ್ತಾರೆ ಅಲ್ವಾ. ಸೊ ಈ ರೀತಿಯಾಗಿರ್ತಕ್ಕಂತಹ ಹಲವು ರೀತಿಯಾದಂತಹ ಅಮಾವಾಸ್ಯೆಗಳ ಆಡುಭಾಷೆಯಲ್ಲಿ ಅದಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ಏನು, ಹೋಗಿ ಮಣ್ಣನ್ನು ಎತ್ತಬೇಕಾ ಅನ್ನೋ ಆಡುಭಾಷೆಯ ಶಬ್ದವನ್ನು ಯೋಚನೆ ಮಾಡಿದರೆ ಹಾಗಲ್ಲ ಅದು. ನೋಡಿ, ಕೃಷಿ ಭೂಮಿಯಲ್ಲಿ ನಾವು ಭೂಮಿಗೆ ವಿಶೇಷವಾದಂತಹ ಒಂದು ಸ್ಥಾನವನ್ನು ಕೊಟ್ಟಿದ್ದೇವೆ. ಅನೇಕ ರತ್ನ ಸಂಪನ್ನೆ ಭೂಮಿದೇವಿ ನಮೋಸ್ತುತೆ, ಅಪಸರ್ಪಂತು ತೇ ಭೂತ ಯೇ ಭೂತ ಭುವಿ ಸಂಸ್ಥಿತಾ. ಎಲ್ಲ ರತ್ನಗಳನ್ನು ಹೊಂದಿರತಕ್ಕಂತಹ ಶಕ್ತಿ ಭೂದೇವಿ. ಭೂಮಿಯಲ್ಲಿ ಎಲ್ಲವೂ ಇದ್ದಾವೆ. ನಮ್ಮ ಜನನದಿಂದ ಹಿಡಿದು ಮೃತ್ಯುವಿನವರೆಗೆ ಎಲ್ಲವೂ ಭೂಮಿಯ ಮೇಲೆ ನಡೆಯುವಂಥದ್ದು. ಹಾಗಾಗಿ ಆ ಭೂದೇವಿಯನ್ನು ಪ್ರಾರ್ಥನೆ ಮಾಡಿ ಆಕೆಗೆ ಪ್ರಿಯವಾಗಿರತಕ್ಕಂತಹ ಇಲ್ಲಿ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ಏನು ಮಾಡಬೇಕು ಅಂತ ಕೇಳಿದರೆ, ಜೇಡಿ ಮಣ್ಣನ್ನು ತೆಗೆದುಕೊಂಡು ಅದನ್ನು ಹದವಾಗಿ ನಾದಿ ಅಥವಾ ಮೆಲ್ದು ಅದರಲ್ಲಿ ಒಂದು ಎತ್ತಿನ ಭಾವಚಿತ್ರವನ್ನು ಮಾಡಬೇಕು, ನಂದಿ ಅಂತ. ಅದಕ್ಕೆ ಅಂದರೆ ಅದನ್ನು ಒಂದು ಬಿಂಬವನ್ನು ಮಾಡ್ತಕ್ಕಂಥ ಒಂದು ಮೂರ್ತಿ ರೂಪವನ್ನು ಕೊಡ್ತಕ್ಕಂಥದ್ದು. ಅದನ್ನು ಗದ್ದೆ ತೋಟಗಳಲ್ಲಿಟ್ಟು ವಿಶೇಷವಾಗಿ ಪೂಜಿಸಿ ಆ ನಂದೀಶ್ವರನ ಅನುಗ್ರಹ ಕೇಳ್ತಕ್ಕಂಥದ್ದು ಈ ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷ. ಹಲವರು ಬರೀ ಭೂಮಿಗೆ ಪೂಜೆಯನ್ನು ಮಾಡ್ತಾರೆ, ಅದು ಕೂಡ ತಪ್ಪ ಅಂತ ಕೇಳಿದ್ರೆ ಅಲ್ಲ. ಅಂದರೆ ವಿಗ್ರಹವನ್ನೇ ಮಾಡಬೇಕು ಅಥವಾ ನಂದೀಶ್ವರನ ಬಿಂಬವನ್ನೇ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ. ಆದರೆ ಮಣ್ಣೆತ್ತಿನ ಅಮಾವಾಸ್ಯೆ ಅರ್ಥ ಏನು ಅಂತ ಕೇಳಿದ್ರೆ, ಜೇಡಿ ಮಣ್ಣಿನಿಂದ ನಂದೀಶ್ವರನ ವಿಗ್ರಹವನ್ನು ಮಾಡಿ ಆ ನಂದೀಶ್ವರನಿಗೆ ಪೂಜೆಯನ್ನು ಮಾಡಿ. ನೀವು ಮೊದಲು ಶಿವನ ದೇವಾಲಯಕ್ಕೆ ಹೋದರೆ ನೋಡಿರ್ತೀರ, ಶಿವನನ್ನು ನೋಡುವ ಮೊದಲು ಯಾವ ರೀತಿಯಾಗಿ ನೋಡ್ತೇವೆ ಅಥವಾ ಶಿವನಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವಂತಹ ಮೊದಲು ಯಾರಿಗೆ ಪ್ರಾರ್ಥನೆ ಸಲ್ಲಿಸ್ತೇವೆ ಅಂತ. ಇದಕ್ಕೆ ಅರ್ಥ ಆ ನಂದೀಶ್ವರನ ಕೊಂಬಿನ ಮಧ್ಯಭಾಗದಲ್ಲಿ ನಾವು ಶಿವನನ್ನು ನೋಡ್ತಕ್ಕಂಥದ್ದು ಅದು ವಿಶೇಷ ಪುಣ್ಯ ಫಲಪ್ರದ ಅನ್ನುವಂಥದ್ದಾಗಿ ಉಲ್ಲೇಖ ಇದ್ದಾವೆ. ಹಾಗೆ ನಂದೀಶ್ವರನ ಕಿವಿಯಲ್ಲಿ ಹೇಳ್ತಕ್ಕಂಥದ್ದು ನಮ್ಮ ಕಷ್ಟವನ್ನು. ಹಾಗೆ ದೇವ್ರ ಮುಂದೆ ನಿಂತು ಭಗವಂತ ನನಗೆ ಒಳ್ಳೇದು ಮಾಡು, ಗಂಟೆ ಹೊಡೆದಿದ್ದೇನೆ, ನಮಸ್ಕಾರ ಮಾಡಿದ್ದೇನೆ ಕೇಳಬಹುದು. ಆದರೆ ನಂದೀಶ್ವರನ ಕಿವಿಯಲ್ಲಿ ಹೇಳಿದ್ರೆ ನಂದೀಶ್ವರ ನೆನಪು ಮಾಡ್ತಾ ಇರ್ತಾನಂತೆ. ಕೈಲಾಸ ಮಾರ್ಗದಲ್ಲಿ ಹೋಗುವಾಗ ಶಿವನನ್ನು ಹೊತ್ತಿರ್ತಾನೆ ನಂದೀಶ್ವರ. ನಾವೆಲ್ಲ ಯೋಚನೆ ಮಾಡ್ತೇವೆ ಭಾರ ಆಗೋದಿಲ್ವ ಅಂತ ಯೋಚನೆ ಮಾಡ್ಬೋದು. ಆದರೆ ಇಲ್ಲಿ ನಂದೀಶ್ವರ ಹೇಳ್ತಾನಂತೆ, ಮಣ್ಣೆತ್ತಿನ ಅಮಾವಾಸ್ಯೆಯ ಪುರಾಣದಲ್ಲೇ ಬರುತ್ತೆ, ಬಹಳ ವಿಶೇಷವಾಗಿದೆ ಅದು. ಶಿವನನ್ನು ಕೇಳ್ತಾನಂತೆ, ನನಗೆ ಯಾವತ್ತಾರು ಒಂದು ದಿನ ನಿನ್ನ ಜೊತೆ ಮಾತಾಡೋಕ್ಕೆ ಅವಕಾಶ ಕೊಡು ಅಂತ ನಂದೀಶ್ವರ ಕೇಳ್ತಾನಂತೆ. ಆವಾಗ ಹೇಳು ನಿನಗೆ ಏನೇನು ಕೋರಿಕೆ ಇದೆ ಅಂತ, ನನಗೊಂದು ಅವಕಾಶ ಕೊಡು, ನಿನ್ನ ಭಕ್ತರೆಲ್ಲ ಏನೇನು ಕೇಳ್ತಾರೆ ನನಗೂ ಕೇಳುವ ಕುತೂಹಲ ಅಂತ ಹೇಳ್ತಾನಂತೆ ನಂದೀಶ್ವರ. ಆಗ ಶಿವ ಹೇಳ್ತಾನಂತೆ, ಇನ್ನು ಮುಂದೆ ನೀನು ಯಾವತ್ತೂ ನನ್ನ ಕೋರಿಕೆಯನ್ನು, ನನಗೆ ಯಾರು ಕೋರಿಕೆಯನ್ನು ಸಲ್ಲಿಸಬೇಕು ಅಂತ ಬರ್ತಾರೋ ಅದನ್ನೆಲ್ಲ ಮೊದಲು ನೀನೇ ಕೇಳು. ಇದಕ್ಕೆಲ್ಲ ಇತಿಹಾಸ ಇದೆ, ಸುಮ್ಮನೆ ಹೋಗಿ ನಾವು ನಂದೀಶ್ವರನ ಕಿವಿಯಲ್ಲಿ ಹೇಳುವಂಥದ್ದಲ್ಲ. ಹಾಗಾಗಿ ನೀನೇ ಕೇಳು, ನನಗೆ ಬಂದು ಹೇಳು, ನಾನು ಅದನ್ನು ಪರಾಮರ್ಶೆ ಮಾಡ್ತೇನೆ ಅನ್ನೋದಾಗಿ ಹೇಳ್ತಾನಂತೆ. ನಂದೀಶ್ವರನಿಗೆ ಬಹಳ ಸಂತೋಷವಾಗಿ ಹೋಗುತ್ತಂತೆ. ಹಾಗಾಗಿ ನಾವು ಶಿವನ ದೇವಾಲಯಕ್ಕೆ ಹೋದರೆ, ಅದರಲ್ಲೂ ವಿಶೇಷವಾಗಿ ಪುರಾಣ ಪ್ರಸಿದ್ಧವಾದಂತಹ ಶಿವನ ದೇವಾಲಯಕ್ಕೆ ಹೋದರೆ ನಾವು ನಂದೀಶ್ವರನ ಕಿವಿಯಲ್ಲಿ ಮೊದಲು ಹೇಳ್ತೇವೆ, ನನಗೇನು ಕಷ್ಟ ಇದೆ, ನಾನು ಏನು ಬಯಕೆಯನ್ನು ಇಷ್ಟಾರ್ಥವನ್ನು ಬೇಡಿಕೊಂಡು ನಿನ್ನ ಮುಂದೆ ಬಂದಿದ್ದೇನೆ ಶಿವ, ನಂದೀಶ್ವರನ ಅಂತ ಹೇಳ್ತಾ ಇದ್ದೇನೆ. ಬರೀ ನಂದೀಶ್ವರ ಆ ಕ್ಷಣಕ್ಕೆ ಮಾತ್ರ ಕೇಳ್ಕೊಳ್ಳೋದಿಲ್ವಂತೆ, ನಂದೀಶ್ವರನ ನೆನಪಿನ ಶಕ್ತಿ ಅಷ್ಟು ವಿಶೇಷವಾಗಿದೆಯಂತೆ. ಹಾಗಾಗಿ ನಂದೀಶ್ವರ ಪದೇ ಪದೇ ನೆನಪು ಮಾಡ್ತಾ ಇರ್ತಾನಂತೆ.
ಹಾಗಾಗಿ ನಂದೀಶ್ವರನ ಕಿವಿಯಲ್ಲಿ ಹೇಳಬೇಕು ಅನ್ನುವಂಥದ್ದು. ಅಂತಹ ನಂದೀಶ್ವರನ ಪೂಜೆ ಮಾಡುವಂಥದ್ದು ಎಷ್ಟು ಭಕ್ತಿಯಿಂದ ಮಾಡಬೇಕು ಹಾಗಾದ್ರೆ ನಾವು, ಅಲ್ವಾ? ಆ ನಂದೀಶ್ವರನ ಪೂಜೆ ಈ ಮಣ್ಣೆತ್ತಿನ ಅಮಾವಾಸ್ಯೆ ದಿನ ನಂದೀಶ್ವರನ ಪೂಜೆಯನ್ನು ಮಾಡಿ ಭೂಮಿ ಹಸನಾಗಿರಲಿ ಮತ್ತು ನನ್ನ ಇಷ್ಟಾರ್ಥ ಕೋರಿಕೆಗಳು ನೋಡಿ, ಪ್ರತ್ವಿತ್ವಯಾದೃತ ಲೋಕ ದೈವಿತ್ವಂ ವಿಷ್ಣುನಾಥತ ತ್ವಂಚದಾರಯ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಅನ್ನುವುದಾಗಿ ಈ ಭೂಮಿದೇವಿ ಅನೇಕ ರತ್ನ ಸಂಪನ್ನೇ ಭೂಮಿದೇವಿ ನಮೋಸ್ತುತೆ. ಈ ಭೂದೇವಿಯಲ್ಲಿ ಸ್ಮರಣೆಯನ್ನು ಮಾಡಿ ನಿನಗೆ ಇಷ್ಟವಾದಂತಹ ಯಾವ ಹಸು ಅಥವಾ ನಂದಿ ಅಥವಾ ಪ್ರಾಣಿ ಅಂತ ಅಂದ್ಕೊಳ್ಳೋಣ, ನಡೆದಿರ್ತಕ್ಕಂತಹ ಭೂಮಿ ಬಹಳ ಹಸನಾಗಿರುತ್ತಂತೆ. ಯಾವುದೇ ರೀತಿಯಾದಂತಹ ಭೂಮಿದೇವಿ ಸಂತೋಷ ಪಡ್ತಾಳಂತೆ ನಂದೀಶ್ವರ ಹಸು ತನ್ನ ಜಾಗದ ಮೇಲೆ ನಡೆದರೆ. ಆದ ಕಾರಣದಿಂದಾಗಿ ಅಂತಹ ನಂದೀಶ್ವರನನ್ನು ಪ್ರಾರ್ಥನೆ ಮಾಡ್ತಾ ನನ್ನ ಎಲ್ಲ ಇಷ್ಟಾರ್ಥಗಳು, ಅದರಲ್ಲೂ ವಿಶೇಷವಾಗಿ ಭೂಮಿಯಲ್ಲಿ ಉತ್ತಮವಾಗಿರ್ತಕ್ಕಂತಹ ಫಸಲು ಬರಲಿ ಅಂತ. ರೈತರ ಜೀವನವೇ ಹಾಗೆ ನೋಡಿ, ಆದಾಯ ಬರುತ್ತೋ ಬಿಡುತ್ತೋ, ಮಳೆ ಬೆಳೆಯಿಂದ ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೆಳೆ ಹಾಳಾಗೋಗುತ್ತೋ ಬಿಡುತ್ತೋ, ಆದರೆ ಪ್ರತಿಯೊಬ್ಬ ರೈತರು ಕೂಡ ಲೋಕಕ್ಕೆ ಒಳಿತಾಗಲಿ ಅನ್ನುವಂತಹ ಕಾರಣಕ್ಕೆ ಈ ಥರದ ಆಚರಣೆಗಳನ್ನು ಮಾಡ್ತಾರೆ. ಹಾಗಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಬಹಳ ವಿಶೇಷವಾದಂಥದ್ದು, ಸವಿಸ್ತಾರವಾದಂತಹ ಮಾಹಿತಿ ಇದೆ. ಮತ್ತು ಗುರುವಾರದಿಂದ ಆಷಾಢ ಮಾಸ ಪ್ರಾರಂಭವಾಗುತ್ತೆ. ಆಷಾಢ ಮಾಸ ಅಂದರೆ ನಮಗೆ ಪ್ರಪ್ರಥಮವಾಗಿ ಚಂದ್ರನ ದರ್ಶನವನ್ನು ಮಾಡ್ತಕ್ಕಂಥದ್ದು. ಋಷಿಮುನಿಗಳೆಲ್ಲ ಕೇಳ್ತಾರಂತೆ, ಶ್ರೇಷ್ಠ ಮಾಸ ಅಥವಾ ಅಶುಭವಾದಂತಹ ಮಾಸಗಳು ಯಾವುದಾದ್ರೂ ಇದೆಯಾ ಅಂತ ಜಗನ್ಮಾತೆಯಲ್ಲಿ ಕೇಳ್ತಾರಂತೆ. ಆವಾಗ ಜಗನ್ಮಾತೆಯೇ ಉಲ್ಲೇಖ ಮಾಡ್ತಕ್ಕಂಥದ್ದು ಆಷಾಢ ಮಾಸ. ಲಕ್ಷ್ಮೀ ಸ್ವರೂಪಳಾಗಿ ಯಾವ ಮನುಷ್ಯ, ನಾವು ಉದಾಹರಣೆ ಹೇಳ್ತೇವೆ ವರಮಹಾಲಕ್ಷ್ಮಿ ದಿನ ಪೂಜೆ ಮಾಡಬೇಕು ಅಥವಾ ಮಂಗಳಗೌರಿ ಹಬ್ಬದ ದಿನ ಪೂಜೆ ಮಾಡಬೇಕು, ಇದನ್ನೆಲ್ಲ ಹೇಳ್ತೇವೆ. ಶ್ರಾವಣ ಮಾಸದಲ್ಲಿ ಇವೆಲ್ಲ ಬರುತ್ತೆ, ಅದಕ್ಕೂ ಮುಂದಿನ ತಿಂಗಳಲ್ಲಿ ಬರುತ್ತೆ. ಆದರೆ ಜಗನ್ಮಾತೆ, ಅದರಲ್ಲೂ ವಿಶೇಷ ಮಹಾಲಕ್ಷ್ಮಿ ಸಂಪೂರ್ಣವಾಗಿ ಸಂತುಷ್ಟಗೊಳ್ತಕ್ಕಂಥದ್ದು ಆಷಾಢ ಶುಕ್ರವಾರದಂತೆ. ಹಾಗಾಗಿ ಆಷಾಢ ಶುಕ್ರವಾರಕ್ಕೆ ಜನರಿಗೆ ಗೊತ್ತಿಲ್ಲ, ಇದು ಬಹಳ ವಿಶೇಷ. ಇದು ಆಷಾಢ ಶುಕ್ರವಾರದ ದಿನ ನಾವು ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾಗಿ ಫಲಪ್ರದ. ಯಾರು ಮನುಷ್ಯ ತನಗೆ ಧನ ಸಂಪತ್ತು ಬೇಕು ಅಂತ ಪ್ರಾರ್ಥನೆ ಮಾಡ್ತಾನೋ, ಆಷಾಢ ಶುಕ್ರವಾರ ದಿನ ವ್ರತವನ್ನು ಮಾಡಿದರೆ, ಲಕ್ಷ್ಮೀ ವ್ರತವನ್ನು ಮಾಡಿದರೆ ಧನ ಸಂಪತ್ತು ಪ್ರಾಪ್ತವಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹ ಇಲ್ಲ. ಹಾಗಾಗಿ ಆಷಾಢ ಮಾಸದ ಮೊದಲನೇ ದಿನ ಚಂದ್ರ ದರ್ಶನವನ್ನು ಮಾಡಿ, ಆಷಾಢ ಮಾಸ ಎಲ್ಲ ಶುಭಕರವಾಗಿರಲಿ, ಶ್ರೇಯಸ್ಕರವಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡಿ ಲಕ್ಷ್ಮೀದೇವಿಯ ಸ್ಮರಣೆಯನ್ನು ಮಾಡಿದರೆ ಮನುಷ್ಯನ ಎಲ್ಲ ಇಷ್ಟಾರ್ಥಗಳು, ಅಷ್ಟೈಶ್ವರ್ಯ, ಸಿದ್ಧಲಕ್ಷ್ಮೀರ್ ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮೀಶ ಪ್ರಸನ್ನ ಮಮ ಸರ್ವದ, ಈ ಅಷ್ಟಲಕ್ಷ್ಮಿ ಅನುಗ್ರಹವೂ ಸಿಗಬೇಕು ಅಂತಂದರೆ ನಮಗೆ ಆಷಾಢ ಮಾಸ ಶ್ರೇಷ್ಠವಂತೆ. ಹಾಗಾಗಿ ಆಷಾಢ ಮಾಸದಲ್ಲಿ 3-4 ವಾರಗಳಿದ್ದಾವೆ. ಪ್ರತಿ ವಾರವೂ ಕೂಡ ಆಷಾಢ ಮಾಸದ ವಿಶೇಷತೆಗಳನ್ನು, ಪುರಾಣ ಮಹಾತ್ಮೆ ಅಂತಿದೆ, ಆಷಾಢ ಮಾಸದ ಮಹಾತ್ಮೆ ಅಂತಿದೆ. ಹೇಗೆ ನಾವು ಶಿವಪುರಾಣ, ಗರುಡ ಪುರಾಣ, ವಿಷ್ಣು ಪುರಾಣ, ಪದ್ಮಪುರಾಣ ಅಂತ ಕೇಳ್ತೇವೆಯೋ, ಅದೇ ರೀತಿಯಾಗಿ ಆಷಾಢ ಮಾಸದ ಮಹಾತ್ಮೆ ಅಂತಿದೆ. ಆ ಪುರಾಣಗಳನ್ನೆಲ್ಲವನ್ನು ಕೇಳ್ತಾ ಹೋಗೋಣ. ಆಷಾಢ ಮಾಸ ಪ್ರಾರಂಭವಾಗುತ್ತೆ ಗುರುವಾರದಿಂದ. ಮೊದಲನೇ ದಿನ ಚಂದ್ರ ದರ್ಶನವನ್ನು ಮಾಡಿ ಆಷಾಢ ಲಕ್ಷ್ಮೀ ವ್ರತವನ್ನು ಪ್ರಾರಂಭ ಮಾಡಿದರೆ, ಲಕ್ಷ್ಮೀ ಸ್ಮರಣೆಯನ್ನು ಮಾಡಿದರೆ, ಸರಸಿಜ ನಿಲಯೇ ಸರೋಜ ಹಸ್ತೆ ಧವಲತರಾಂ ಕುಶಗಂಧ ಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಕ್ಷಂ. ತುಂಬ ಉತ್ತಮವಾಗಿರ್ತಕ್ಕಂತಹ ಚಂದವಾಗಿರ್ತಕ್ಕಂತಹ ಶ್ಲೋಕಾದಿಗಳಿದ್ದಾವೆ. ಏನು ಶ್ಲೋಕಾದಿಗಳು? ಆಕೆ ಭಗವತಿಯನ್ನು, ಮಹಾಲಕ್ಷ್ಮಿಯನ್ನು ಹಾಡಿ ಹೊಗಳತಕ್ಕಂಥದ್ದು, ಆಕೆಯ ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ಆಕೆ ಸಂತುಷ್ಟಗೊಂಡ್ರೆ ಮನುಷ್ಯನ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತ. ಕಾರಣ ಯಾಕೆ ಆಕೆಯನ್ನು ಹೊಗಳಬೇಕು ಅಂದರೆ, ಸ್ತೋತ್ರ ಪ್ರಿಯೇ ದೇವಿ. ಸ್ತೋತ್ರ ಅಂದರೆ ಏನು? ನಾವು ಅಂದ್ಕೊಂಡ್ಬಿಟ್ಟಿದ್ದೇವೆ ಮಂತ್ರ, ಇದು ಸ್ತೋತ್ರ ಅಂದರೆ ಒಂದು ಮಂತ್ರ, ನಥಿಂಗ್ ಬಟ್ ಮಂತ್ರ ಅಂತ. ಯಾವ ಸ್ತೋತ್ರದಲ್ಲೂ ಕೂಡ ನಿಮಗೆ ಬೀಜಾಕ್ಷರಗಳಿಲ್ಲ ಮತ್ತು ಛಂದಸ್ಸು, ಗ್ರಾಮರ್ ಇಲ್ಲ. ಆಡು ಭಾಷೆಯಲ್ಲಿ ಹೇಳ್ಬಿಟ್ಟು ಅರ್ಥವಾಗುತ್ತೆ. ಗ್ರಾಮರ್ ಇಲ್ಲ, ಸ್ತೋತ್ರಗಳಲ್ಲಿ ಗ್ರಾಮರ್ ಇಲ್ಲ. ನಾವು ಗ್ರಾಮರ್ ಹುಡ್ಕೋಕ್ಕೆ ಹೋಗಬಾರ್ದು. ಆದರೆ ಸ್ತೋತ್ರಗಳಲ್ಲಿ ಅವರನ್ನು ಪ್ರೇಸ್ ಮಾಡುವಂತಹ, ಅವ್ರನ್ನ ಹಾಡಿ ಹೊಗಳುವಂತಹ ಒಂದಷ್ಟು ಶಬ್ದಗಳ ಉಲ್ಲೇಖ ಇದ್ದಾವೆ. ಉದಾಹರಣೆಗೆ ಈಗ ಆಷಾಢ ಮಾಸವಾಗಿರೋದ್ರಿಂದ ಲಕ್ಷ್ಮಿಯನ್ನು ತೆಗೆದುಕೊಳ್ಳೋಣ. ಲಕ್ಷ್ಮೀ ರೂಪವನ್ನು ಹೇಗೆ ವರ್ಣಿಸಿದ್ದಾರೆ ನೋಡಿ. ಲಕ್ಷ್ಮೀಂ ತನೋತು ಇತರಾನಪೇಕ್ಷಂ ಅಂಘ್ರಿದ್ವಯಂ ನಿಗಮ ಶಾಖೆ ಶಿಖಾ ಪ್ರವಾಲಂ ಹೈರಂಬ ಬಂಬುರು ಹಡಂಬರ ಚೌರ್ಯ ನಿಗ್ರಹಂ ವಿಘ್ನಾದ್ರಿಭೇದ ಶತಧಾರ ದುರಂಧರನ್ನಃ. ಇದು ಲಕ್ಷ್ಮಿಯ ರೂಪವನ್ನು ವರ್ಣಿಸಿರ್ತಕ್ಕಂಥದ್ದು. ಅಂದರೆ ನೀನು ಅಭಯಳಾಗಿ ಕೂತ್ರೆ, ಅಭಯಹಸ್ತಳಾಗಿ ಕೂತ್ರೆ, ಪದ್ಮಾಸನದಲ್ಲಿ ಕೂತ್ರೆ, ಹೇಳ್ತೀವಲ್ವ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಈ ಸ್ತೋತ್ರ ಎಲ್ರಿಗೂ ಬರುತ್ತೆ ಅಲ್ವಾ? ಶ್ವೇತಾಂಬರಧರೆ ದೇವಿ ನಾನಾಲಂಕಾರ ಭೂಷಿತೆ. ಪ್ರತಿಯೊಂದು ರೀತಿಯಾದಂತಹ ಮಹಾಲಕ್ಷ್ಮಿಯ ರೂಪವನ್ನು ವರ್ಣನೆ ಮಾಡುವಂಥದ್ದೇ ಈ ಲಕ್ಷ್ಮೀ ಸ್ತೋತ್ರಗಳು. ಹಾಗಾಗಿ ಯಾರು ಲಕ್ಷ್ಮಿಯನ್ನು ಗುಣಗಾನ ಮಾಡ್ತಾರೋ ಅವರಿಗೆ ಆಷಾಢ ಮಾಸದಲ್ಲಿ ಧನ ಸಂಪತ್ತು ಅನ್ನುವಂಥದ್ದು ಶತಸಿದ್ಧವಾಗಿ ಪ್ರಾಪ್ತವಾಗುತ್ತೆ. ಮತ್ತು ಭಗವತಿಯೇ ಅನುಗ್ರಹ ಮಾಡಿದ ಹಾಗೆ ಎಲ್ಲ ಮಾಸಗಳಲ್ಲೂ ಸರ್ವಶ್ರೇಷ್ಠವಾದಂತಹ ಮಾಸ ಅಂತೇನು ನಾವು ಬೈಪರ್ಕೇಟ್ ಮಾಡ್ಕೊಂಡಿದ್ದೇವೋ, ಆದರೆ ಆಷಾಢ ಮಾಸದಲ್ಲಿ ಅದಕ್ಕೆ ಹೆಚ್ಚು ಫಲ ಅನ್ನುವಂಥದ್ದು ಆಷಾಢ ಮಾಸದಲ್ಲಿ ಸಿಗತ್ತೆ. ಇದು ಈ ವಾರದ ವಿಶೇಷತೆ. ವಾರದ ಪಂಚಾಂಗ ಹಾಗೂ ವಾರದ ವಿಶೇಷತೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ 12 ರಾಶಿಗಳ ವಾರದ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಗುರುಜಿ, ಮೊದಲಿಗೆ ಮೇಷರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ.
ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ. ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಗ್ರಹಗಳ ಚಲನೆಯ ಆಧಾರದ ಮೇಲೆ ಮೇಷರಾಶಿಯವರಿಗೆ 7.5 ನಡೀತಾ ಇದೆ. ವ್ಯಾಧಿ ಅನ್ನುವಂಥದ್ದು ಒಂದು ಸ್ವಲ್ಪ ಅನಾರೋಗ್ಯ ಅಥವಾ ಒಂದಷ್ಟು ಜೀವನದಲ್ಲಿ ಸುಖವನ್ನು ಕಡಿಮೆ ಮಾಡಿಕೊಳ್ತಕ್ಕಂತಹ ಸಾಧ್ಯತೆ, ಅಂದರೆ ಕಡಿಮೆ ಆಗಿಬಿಡತ್ತೆ. ಹಾಗಾಗಿ ವ್ಯಾಧಿ ಅನ್ನುವಂಥದ್ದು ಅನಾವಶ್ಯಕವಾಗಿರ್ತಕ್ಕಂತಹ ತೊಂದರೆಗಳಿಗೆ ಸಿಕ್ಕಾಕೊಳ್ಳತಕ್ಕಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಹಾಗಾಗಿ ಮೇಷರಾಶಿಯವರು ಶಿವನ ಆರಾಧನೆಯನ್ನು ಮಾಡ್ಕೋಬೇಕು. ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಬರುವಂತಹ ಈ ವಾರದಲ್ಲಿ ಗೋಚಾರದಲ್ಲಿ ಫಲದಲ್ಲಿ ಬರುವಂತಹ ವ್ಯಾಧಿ ಅಂದರೆ ತೊಂದರೆಗಳು, ಅನಾವಶ್ಯಕವಾಗಿರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಜೀವನ ಶುಭವಾಗುತ್ತೆ. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ, ಕೃತ್ತಿಕಾ ರೋಹಿಣಿ ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ದೇಹ ಸೌಖ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಅಂದರೆ ವ್ಯಾವಹಾರಿಕವಾದಂತಹ ಅಭಿವೃದ್ಧಿಯ ಜೊತೆಗೆ ನಿಮ್ಮ ದೇಹ, ಅಂದರೆ ನಿಮ್ಮ ಅಫಿಯರೆನ್ಸ್ ಏನಿದೆ ವ್ಯವಹಾರದಲ್ಲಿ ನೀವು ತೋರ್ಪಡಿಸ್ಕೊಳ್ತಕ್ಕಂತಹ ರೀತಿ, ನೀವು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮನ್ನು ಪ್ರೆಸೆಂಟ್ ಮಾಡ್ತಕ್ಕಂತಹ ರೀತಿ, ಇದೆಲ್ಲವನ್ನು ದೇಹ ಸೌಖ್ಯ ಅಂತ ಹೇಳ್ತೇವೆ. ಅಂದರೆ ವಿಶೇಷವಾಗಿ ಕ್ರೀಡಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಬಹಳ ಯಶಸ್ಸು, ಅದೇ ರೀತಿಯಾಗಿ ಕಾನೂನು ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಬಹಳ ಯಶಸ್ಸು. ಹಾಗಾಗಿ ಅದರಲ್ಲೂ ಸ್ಪೋರ್ಟ್ಸು, ಕ್ರೀಡಾ ಕ್ಷೇತ್ರ, ವ್ಯಾಯಾಮ ಮಾಡ್ತಕ್ಕಂಥವ್ರು, ಯೋಗ ಕ್ಷೇತ್ರಗಳು, ಈ ರೀತಿಯಾದಂತಹ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ಅತ್ಯಂತ ಹೆಚ್ಚು ಯಶಸ್ಸು, ದೇಹ ಸೌಖ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ನಿಮ್ಮ ಫಿಸಿಕಲ್ ಅಫಿಯರೆನ್ಸಿಂದಾಗಿ ಉತ್ತಮವಾದಂತಹ ಶುಭ ಫಲವನ್ನು ಈ ವಾರ ಪ್ರಾಪ್ತ ಮಾಡಿಕೊಳ್ತೀರಿ. ಖಂಡಿತ ಗುರುಜಿ. ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ, ಆರಿದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ ಹಾಗೂ ಮೃಗಶಿರಾ ನಕ್ಷತ್ರ, ಆರಿದ್ರ ಪುನರ್ವಸು ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಬುಧನಿಂದ ಬುದ್ಧಿಕ್ಲೇಶ ಅನ್ನೋದಾಗಿ ಹೇಳುತ್ತೇವೆ. ನೋಡಿ, ಬುಧಾದಿತ್ಯ ಯೋಗದಲ್ಲಿ ಇರುವಂಥದ್ರಿಂದಾಗಿ ಉತ್ತಮವಾದಂತಹ ಯೋಗಗಳಿದ್ದರೂ ಕೂಡ ಅತಿಯಾದಂತಹ ಆತ್ಮವಿಶ್ವಾಸ ಅನ್ನುವಂಥದ್ದು ಮಿಥುನ ರಾಶಿಯವರು ಒಂದಷ್ಟು ತೊಡಕುಗಳನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಬುದ್ಧಿಕ್ಲೇಶ ಅಂದರೆ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಯೋಚನೆ ಮಾಡಿರ್ತಕ್ಕಂತಹ ಫಲ ನಮಗೆ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಫ್ರಸ್ಟ್ರೇಷನ್ಸ್ ಒಳಗಾಗ್ತಕ್ಕಂಥದ್ದು, ಅಂದರೆ ಉದ್ವೇಗಕ್ಕೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳು ಮಿಥುನ ರಾಶಿಯವರು ಬರುತ್ತೆ. ನಿರ್ಧಾರಗಳು ನಿಮಗೆ ವ್ಯಾವಹಾರಿಕವಾದಂತಹ ತೊಂದರೆಯನ್ನು ಅಥವಾ ಮಾನಸಿಕವಾಗಿ ನಿಮ್ಮನ್ನೇನೋ ಒಂದು ನೋವಿಗೆ ದೂಕುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ತಾಳ್ಮೆ ಮತ್ತು ಪೇಷನ್ಸನ್ನು ಇಟ್ಟುಕೊಂಡು ನೀವು ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ನಿಧಾನವಾದಂತಹ ತೀರ್ಮಾನ ಅಥವಾ ನಿಧಾನವಾದಂತಹ ಮಾತುಕತೆ, ಸಮಚಿತ್ತವಾಗಿರತಕ್ಕಂತಹ ಯೋಚನೆಗಳಿಂದಾಗಿ ಮಿಥುನ ರಾಶಿಯವರಿಗೆ ಉತ್ತಮ ಫಲ, ಶುಭ ಫಲ ಅನ್ನುವಂಥದ್ದು ಈ ವಾರ ಪ್ರಾಪ್ತವಾಗುತ್ತೆ. ಕಟಕ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ, ಪುನರಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಚಂದ್ರನ ಸ್ಥಾನದ ಆಧಾರದ ಮೇಲೆ ಪ್ರಯಾಣ ಅನ್ನುವುದಾಗಿ ಇದೆ. ಇದು ಶುಭ ಪ್ರಯಾಣವೋ ಅಥವಾ ಅಶುಭ ಪ್ರಯಾಣವೋ ಅಂತ ನೋಡಬೇಕು. ಎಲ್ಲ ಪ್ರಯಾಣಗಳು ನಮ್ಗೆ ಶುಭವೇ ಆಗಬೇಕು ಅಂತಿಲ್ಲ. ಒಂದಷ್ಟು ಪ್ರಯಾಣಗಳಲ್ಲಿ ಲಾಭ ಸಿಗಬಹುದು, ಹೋದ ಕೆಲಸ ಆಗಬಹುದು. ಒಂದಷ್ಟು ಕೆಲಸಗಳು ಸುಮ್ಮನೆ ಇಷ್ಟು ದೂರ ಬಂದೆ ಅಂತ ಆಡು ಭಾಷೆಯಲ್ಲಿ ಹೇಳಿಕೊಳ್ಳುತ್ತೇವೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಶುಭ ಪ್ರಯಾಣದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕು. ಅಶುಭವಾಗತಕ್ಕಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ. ಹೊರಡುವಂತಹ ಯಾವುದೇ ಪ್ರಯಾಣವಿರಲಿ, ಚಿಕ್ಕದಾಗಿ ಮಾಡುವಂತಹ ಪ್ರಯಾಣವೂ ಕೂಡ ನಿಮಗೆ ಶುಭ ಫಲವನ್ನು ನೀಡಲಿ. ಆಂಜನೇಯನ ಅನುಗ್ರಹದಿಂದ ಹೊರಡುವಂತಹ ಸಂದರ್ಭದಲ್ಲೂ ಯಾವುದೇ ಅಜಾಗರೂಕತೆಗಳಾಗದೇ ಇರತಕ್ಕಂತಹ ರೀತಿಯಲ್ಲಿ ಆಕ್ಸಿಡೆಂಟ್ ಆಗುವಂಥದ್ದಿರ್ಬೋದು, ಅಥವಾ ಅನಾರೋಗ್ಯವಾಗುವಂಥದ್ದಿರ್ಬೋದು, ವಾಹನ ಕೈ ಕೊಡ್ತಕ್ಕಂತಹ ಸಾಧ್ಯತೆಗಳಿರ್ಬೋದು. ಇದೆಲ್ಲವೂ ದೂರವಾಗಿ ಶುಭ ಪ್ರಯಾಣ ಪ್ರಾಪ್ತವಾಗಲಿ ಅಂತ ಕರ್ಕಾಟಕ ರಾಶಿಯವರು ಆಂಜನೇಯನ ಸ್ಮರಣೆ ಮಾಡಿಕೊಳ್ಳಿ. ಶುಭ ಫಲ ನಿಮ್ಮದಾಗುತ್ತೆ. ಸಿಂಹ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ಮಘ, ಪುಬ್ಬ, ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ. ಸಿಂಹರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಸೂರ್ಯ. ಮನೋವ್ಯಥೆ ಅನ್ನುವಂಥದ್ದು ಕಾಡುತ್ತೆ. ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯಗಳು ಆಗದೇ ಇದ್ದಾಗ, ಅಥವಾ ನೀವು ಏನು ಯೋಚನೆ ಮಾಡಿರ್ತೀರೋ ಆ ಕೆಲಸದಲ್ಲಿ ನಿಮಗೆ ಜಯ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಮಾನಸಿಕವಾದಂತಹ ಚಿಂತೆ, ಅದು ನಿಮ್ಮ ಬಂಧು ಮಿತ್ರರಿಂದ ಅಪೇಕ್ಷೆ ಪಡದೇ ಇರತಕ್ಕಂತಹ ಉತ್ತರಗಳು ಬಂದಂತಹ ಸಂದರ್ಭದಲ್ಲಿ, ಆಡು ಭಾಷೆಯಲ್ಲಿ ಹೇಳೋದಾದರೆ ಮನೆಯಲ್ಲಿ ಯಾರೋ ನಿಮ್ಮನ್ನು ಹರ್ಟ್ ಮಾಡಿದರು, ಉದ್ಯೋಗ ಕ್ಷೇತ್ರದಲ್ಲಿ ಏನೋ ಡಿಸಪಾಯಿಂಟ್ ಆಯಿತು, ಇದೆಲ್ಲವೂ ಕೂಡ ಮನೋವ್ಯಥೆಯಲ್ಲಿ ಬರುತ್ತೆ. ಮಾನಸಿಕವಾಗಿ ಒಂದಷ್ಟು ನಿಮ್ಮನ್ನು ನೀವು ಕಂಟ್ರೋಲ್ ಮಾಡಿಕೊಳ್ತಕ್ಕಂಥದ್ದು ಬೇಕು. ಇದು ಯಾವುದೇ ರೀತಿಯಾದಂತಹ ಅಶುಭ ಘಟನೆಗಳಿದ್ದಾವೆ, ಇದು ಯಾವುದೂ ಕೂಡ ಶಾಶ್ವತವಲ್ಲ. ನಮಗೆ ಕಾಲಚಕ್ರ ಬದಲಾವಣೆ ತಿರುಗ್ತಾನೇ ಇರುತ್ತೆ. ಹಾಗಾಗಿ ಮನೋವ್ಯಥೆ ಅನ್ನುವಂಥದ್ದು ಬಂದಂತಹ ಸಂದರ್ಭದಲ್ಲಿ ಮಾನಸಿಕವಾಗಿ ತುಂಬ ಕುಗ್ಗು ಹೋಗಿದ್ದೀನಿ ಗುರುಗಳೇ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಶಿವಪಂಚಾಕ್ಷರ ಮಂತ್ರಗಳನ್ನು ಸ್ಮರಣ ಮಾಡಿಕೊಳ್ತಕ್ಕಂಥದ್ರಿಂದ ಉತ್ತಮವಾದಂತಹ ಶುಭ ಫಲ ನಿಮ್ಮದಾಗತ್ತೆ. ಕನ್ಯಾ ರಾಶಿಯ ವಾರದ ಭವಿಷ್ಯ ಹೇಗಿದೆ ಗುರೂಜಿ? ಉತ್ತರ, ಹಸ್ತ, ಚಿತ್ತ ನಕ್ಷತ್ರಕ್ಕೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸೌಖ್ಯ ಅನ್ನೋದಾಗಿದೆ. ಸಂತೋಷದಾಯಕವಾಗಿರ್ತಕ್ಕಂತಹ ವಾತಾವರಣ, ಅದು ಸೇವಿಸುವಂಥ ಆಹಾರದಲ್ಲಿರ್ಬೋದು,
ಉತ್ತಮವಾದಂತಹ ವಾತಾವರಣದಲ್ಲಿ ನೀವು ವಾಸ ಮಾಡ್ತಕ್ಕಂಥದ್ದು ಇರ್ಬೋದು. ಇದೆಲ್ಲವೂ ಕೂಡ ಸೌಖ್ಯ ಅಂತ ಹೇಳುತ್ತೆ. ಅಂದರೆ ಮಾನಸಿಕವಾಗಿ ಕನ್ಯಾ ರಾಶಿಯವರು ಸಂತೋಷವನ್ನು ತಂದು ಕೊಡ್ತಕ್ಕಂತಹ ವಾರ ಈ ವಾರವಾಗಿದೆ. ನೀವೇನು ಅಂದ್ಕೊಳ್ತೀರೋ ಅದೆಲ್ಲವೂ ಸಿದ್ಧಿಸುತ್ತೆ. ಯಾವುದೊಂದು ವಸ್ತು ಕೊಂಡ್ಕೋಬೇಕು ಅಂತ ಹೋಗ್ತೀರಿ, ಆ ವಸ್ತು ಸಿಗತ್ತೆ. ಅಥವಾ ಯಾವುದೋ ಹಣ ಬರಬೇಕು ಅಂತ ಅಂದ್ಕೊಂಡಿರ್ತೀರಿ, ಆ ಹಣ ನಿಮ್ಮ ಕೈ ಸೇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ರಾಶಿಗೆ ಒಂದು ಉತ್ತಮವಾದಂತಹ ಫಲದಲ್ಲಿದ್ದಾವೆ. ಲಕ್ಷ್ಮಿ ಆರಾಧನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಸುಖ ಮತ್ತು ಸೌಖ್ಯ ಪ್ರಾಪ್ತವಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳೋಣ. ತುಲಾ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಹೇಗಿದೆ ಗುರೂಜಿ? ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ. ತುಲಾರಾಶಿಯವರಿಗೆ ಒಂದಷ್ಟು ಭಯ ಕಾಡುವಂತಹ ಸಾಧ್ಯತೆಗಳಿದ್ದಾವೆ. ನೋಡಿ, ಗ್ರಹಗಳ ಚಲನೆಯೇ ಹಾಗೇಳುತ್ತೆ. ಪಂಚಗ್ರಹ ಮಹಾಯೋಗದಲ್ಲಿ ಭಯ ಅನ್ನುವಂಥದ್ದು ಉಂಟಾಗತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಯಾವುದೇ ಕೆಲಸ ಮಾಡೋಕ್ಕೋದ್ರೂ ಭಯ. ಓದುವಂತಹ ಸಂದರ್ಭದಲ್ಲಿ ನಾನು ಪಾಸ್ ಆಗ್ತೀನೋ ಇಲ್ವೋ, ಅಥವಾ ಇಂಟರ್ವ್ಯೂಗೆ ಹೋದಾಗ ನಮ್ಗೆ ಸಿಗುತ್ತೋ, ಕೆಲಸ ಸಿಗುತ್ತೋ ಇಲ್ವೋ, ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ನನಗೆ ಏನು ತೊಂದರೆ ಆಗ್ಬಿಡುತ್ತೋ, ಉದ್ಯೋಗ ಕೈಯಲ್ಲಿರುತ್ತೆ, ಯಾರನ್ನೋ ಕೆಲಸದಿಂದ ತೆಗೆದರೂ ಕೂಡ ನನ್ನನ್ನು ತೆಗೆದು ಬಿಡ್ತಾರೋ ಏನೋ, ಈ ರೀತಿಯಾದಂತಹ ಭಯಗಳು ಬರುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಯೋಚನೆ ಮಾಡುವಂಥದ್ದಿಲ್ಲ. ಸಮಚಿತ್ತವಾದಂತಹ ಯೋಚನೆಗಳ ಜೊತೆಗೆ ಬ್ಯಾಲೆನ್ಸಿಂಗ್ ಗೊತ್ತಿರುತ್ತೆ. ತಕ್ಕಡಿ ಹೇಳೋದೇ ಹಾಗೆ, ಬ್ಯಾಲೆನ್ಸಿಂಗ್ ಅನ್ನುವಂಥದ್ದು. ಹಾಗಾಗಿ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕು. ಯಾವುದೇ ರೀತಿಯಾದಂತಹ ಉದ್ಯೋಗ ನಷ್ಟವಾಗಲಿ, ವ್ಯವಹಾರ ನಷ್ಟವಾಗಲಿ ಇಲ್ಲ. ಹಾಗಾಗಿ ನೀವು ಉತ್ತಮವಾದಂತಹ ಭಯ ನಿವಾರಣೆಗೋಸ್ಕರವಾಗಿ ಆರಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಶಿವನ ಆರಾಧನೆ, ಶಿವಪಂಚಾಕ್ಷರ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಶುಭ ಫಲ ನಿಮ್ಮದಾಗತ್ತೆ. ಖಂಡಿತ ಗುರೂಜಿ. ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಹೇಗಿದೆ ಗುರೂಜಿ? ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಧನಲಾಭ ಅನ್ನೋದಾಗಿದೆ. ಹಣ ಅಷ್ಟೇ ಖರ್ಚು ಕೂಡ ಆಗುತ್ತೆ. ಖರ್ಚಿನ ಬಗ್ಗೆ ಜಾಗ್ರತೆ ಇರಬೇಕು. ಯಾಕೆಂತಂದರೆ ವೃಶ್ಚಿಕ ರಾಶಿಯವರು ಪಂಚಮ ಶನಿ ಕಾಟ ನಡೀತಾ ಇದೆ. ಆದ ಕಾರಣದಿಂದಾಗಿ ಹಣ ಬರುತ್ತೆ, ಧನಲಾಭ ಅನ್ನುವಂಥದ್ದಿದೆ. ಬಂದಂತಹ ಹಣವನ್ನು ಸದುಪಯೋಗ ಮಾಡಿಕೊಳ್ಳಬೇಕು ಅನ್ನೋದಾಗಿ ಈ ವಾರ ನಾವು ಸಲಹೆಯನ್ನು ನೀಡಬಹುದು. ಕಾರಣ ಏನು ಅಂತಂದರೆ ವೃಶ್ಚಿಕ ರಾಶಿಯವರಿಗೆ ಕನಸು ಜಾಸ್ತಿ, ಆಸೆಗಳು ಜಾಸ್ತಿ. ಹಾಗಾಗಿ ಹಣ ಬಂತು ಅಂತಂದರೆ 10 ರೂಪಾಯಿ ಬಂತು ಅಂದರೆ 20 ರೂಪಾಯಿ ಖರ್ಚು ರೆಡಿ ಮಾಡ್ಕೊಂಡಿರ್ತಾರೆ. ಆದ ಕಾರಣದಿಂದಾಗಿ ಬರುವಂತಹ ಹಣವನ್ನು ಸದುಪಯೋಗ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನೇ ಖರ್ಚು ಮಾಡ್ತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಸೇವಿಂಗ್ಸ್ ಬೇಕು, ಎಲ್ಲರಿಗೂ ಬೇಕು. ಪ್ರತಿಯೊಬ್ಬ ರಾಶಿಗೂ ಸೇವಿಂಗ್ಸ್ ಬೇಕು. ಎಲ್ಲ ವಿಷಯಗಳಲ್ಲಿ ಬರೀ ಹಣ ಸೇವಿಂಗ್ಸ್ ಮಾಡಿಕೊಂಡ್ರೆ ಸಾಕಾಗಿಲ್ಲ, ಜ್ಞಾನದ ಸೇವಿಂಗ್ಸ್ ಬೇಕು, ಶುಭ ಕರ್ಮಗಳ ಸೇವಿಂಗ್ಸ್ ಬೇಕು. ಅಂದರೆ ಶುಭ ಫಲ ಅನ್ನುವಂಥದ್ದು ವೃದ್ಧಿ ಆಗೋದಕ್ಕೋಸ್ಕರವಾಗಿ ಬರುವಂತಹ ಹಣವನ್ನು ಖರ್ಚು ಮಾಡದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಫ್ಯೂಚರ್ ಉಳಿಸ್ಕೊಳ್ತಕ್ಕಂಥದ್ದು ಮತ್ತು ಧನಲಾಭವನ್ನು ಶುಭ ಫಲವಾಗಿ ನೀವು ಮಾರ್ಪಾಡು ಮಾಡಿಕೊಳ್ತಕ್ಕಂಥದ್ದನ್ನು ಮಾಡಿಕೊಂಡ್ರೆ ವೃಶ್ಚಿಕ ರಾಶಿಯ ಜೀವನ ಶುಭವಾಗಿರುತ್ತೆ. ಧನುರ್ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಹೇಗಿದೆ ಗುರೂಜಿ? ಮೂಲಾ ನಕ್ಷತ್ರ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿಯಲ್ಲಿ ಶುಭ ವೃದ್ಧಿ ಅನ್ನೋದಾಗಿದೆ. ಶುಭ ವಿಚಾರಗಳನ್ನು ಕೇಳ್ತಕ್ಕಂಥದ್ದು, ಯಾರೋ ಕೆಲಸದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ, ಕುಟುಂಬದವರು ಯಾರಿಗೋ ಉದ್ಯೋಗ ಸಿಕ್ತು, ಅಥವಾ ಯಾವುದೋ ಒಂದು ವ್ಯವಹಾರದಲ್ಲಿ ಅಭಿವೃದ್ಧಿ ಆಯಿತು, ಯಶಸ್ಸನ್ನು ಗಳಿಸ್ತಿದ್ದಾರೆ, ಅಥವಾ ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿರ್ತಕ್ಕಂತಹ ವಿಚಾರಗಳು, ಯಾವುದೋ ಕೋರ್ಟ್ ಕೇಸ್ ಸಾಲ್ವ್ ಬರ್ತಾ ಇದೆ ಅಂತಲೋ, ಅಥವಾ ಯಾವುದೋ ಒಂದು ಬಯಸಿದಂತಹ ವಸ್ತುಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು, ಹಲವು ರೀತಿಯಾಗಿರ್ತಕ್ಕಂತಹ ಶುಭ ವಿಚಾರಗಳು ಮತ್ತು ಶುಭ ವೃದ್ಧಿ ಅನ್ನೋದಾಗಿದೆ. ಹಾಗಾಗಿ ಧನುಸು ರಾಶಿಯವರು ಯೋಚನೆಯನ್ನು ಮಾಡುವಂಥದ್ದು ಬೇಡ. ಲಕ್ಷ್ಮೀನಾರಾಯಣ ಮಂತ್ರಗಳನ್ನು ಹೇಳ್ಕೊಳ್ಳಿ. ಶುಭ ವೃದ್ಧಿ ಅನ್ನುವಂಥದ್ದು ಈ ವಾರ ನಿಮಗೆ ಇಮ್ಮಡಿಯಾಗತ್ತೆ. ಮಕರ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಹೇಗಿದೆ ಗುರೂಜಿ? ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ. ಮಕರ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶನಿ ಪರಮಾತ್ಮ. ನೋಡಿ, ದ್ರವ್ಯ ಲಾಭ ಅನ್ನೋದಾಗಿದೆ. ಯಾಕೆಂದರೆ ಶನಿಯೂ ಉತ್ತಮವಾದಂತಹ ಪೊಸಿಷನ್ಲಿದ್ದಾನೆ. ಶನಿ ಬಲವೂ ಇದೆ, ಗುರು ಬಲವೂ ಇದೆ. ಹಾಗಾಗಿ ಮಕರ ರಾಶಿಯ ಯೋಚನೆಯನ್ನು ಮಾಡುವಂಥದ್ದೇ ಬೇಡ. ದ್ರವ್ಯ ಲಾಭ, ಇಷ್ಟಪಟ್ಟಂತಹ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು, ಹೆಣ್ಮಕ್ಳು ಒಡವೆ ಕೊಂಡ್ಕೊಳ್ತಕ್ಕಂಥದ್ದು, ವಸ್ತ್ರ ಕೊಂಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಪ್ರತಿಯೊಂದು ವಸ್ತುಗಳು ಕೂಡ ನಮಗೆ ಯೋಗದಲ್ಲಿ ಇರಬೇಕು. ಪ್ರತಿಯೊಬ್ಬರಿಗೂ ಆ ಯೋಗ ಬರೋದಿಲ್ಲ. ಬಯಸಿದವರೆಲ್ಲರೂ ಭೂಮಿ ಮೇಲೆ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರಗಳು ಕೂಡ ಭಗವಂತನ ಇಚ್ಛೆ ಇಲ್ಲದೆ ನಡೆಯೋದಿಲ್ಲ. ತೇನ ವಿನಾ ತೃಣಮಪಿ ನಾ ಚಲತಿ ಅಂತ ಹೇಳ್ತೇವೆ. ಹಾಗಾಗಿ ಮಕರ ರಾಶಿಯವರಿಗೆ ಗುರುಬಲ, ಶನಿ ಬಲ ಎರಡೂ ಇರತಕ್ಕಂಥದ್ರಿಂದ ಇಷ್ಟಾರ್ಥ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಇಷ್ಟಾರ್ಥ ವಸ್ತುಗಳು ನಿಮಗೆ ಪ್ರಾಪ್ತವಾಗತ್ತೆ. ನೀವು ಯಾವುದೋ ಬಯಸಿದಂತಹ ವಸ್ತುಗಳು, ಒಂದು ವೇಳೆ ಕಳೆದುಕೊಂಡಿರ್ತಕ್ಕಂತಹ ವಸ್ತುಗಳು ಪುನಃ ಸಿಗತ್ತೆ. ಇದೆಲ್ಲವೂ ಕೂಡ ದ್ರವ್ಯ ಲಾಭದಲ್ಲಿ ಬರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ಈ ವಾರ ಶುಭ ಫಲ ಇದೆ. ಕುಂಭ ರಾಶಿಯ ವಾರದ ಭವಿಷ್ಯವನ್ನ ನೋಡೋದಾದ್ರೆ ಹೇಗಿದೆ ಗುರೂಜಿ? ಧನಿಷ್ಠ, ಶತಭಿಷ, ಪೂರ್ವಭಾದ್ರ ನಕ್ಷತ್ರಕ್ಕೆ ಕುಂಭರಾಶಿ. ಕುಂಭರಾಶಿಯವರಿಗೆ ಅತಿನಷ್ಟ ಯೋಗ ಅಂತ ಹೇಳ್ತೇವೆ. ಅಂದರೆ ಹಣ ಯಥೇಚ್ಛವಾಗಿ ಖರ್ಚಾಗ್ತಕ್ಕಂಥದ್ದು, 7.5 ಕೊನೆಯ ಹಂತ.
ಹಾಗಾಗಿ ಖರ್ಚಿನ ಬಗ್ಗೆ ಜಾಗ್ರತೆ ಬೇಕು. ಎಲ್ಲೋ ಹೂಡಿಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ತುಂಬ ಯೋಚನೆಗಳು ಬೇಕು. ತುಂಬ ಗೊತ್ತಿರುವಂತಹ ವ್ಯಕ್ತಿ ಅಥವಾ ತುಂಬ ವರ್ಷಗಳಿಂದ ವ್ಯವಹಾರವನ್ನು ಮಾಡಿದ್ದೇನೆ, ನನಗೇನು ನಷ್ಟವಾಗೋದಿಲ್ಲ ಅಂತ ಅಂದ್ಕೊಂಡ್ರೆ ಅದು ಈ ವಾರ ಸ್ವಲ್ಪ ಮುಳ್ಳಾದೀತು. ಹಾಗಾಗಿ ಯಾವುದೇ ಹೂಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಯಾರನ್ನೂ ನಂಬಿಕೊಡುವಂತಹ ಹಣ ಇದೆಲ್ಲದಲ್ಲೂ ಕೂಡ ಜಾಗರೂಕತೆ ಅನ್ನುವಂಥದ್ದು ಬಹಳ ಮುಖ್ಯ. ನಷ್ಟವಾಗುವಂತಹ ಸಾಧ್ಯತೆಗಳಿದ್ದಾವೆ. ಶನಿ ಪರಮಾತ್ಮನ ಆರಾಧನೆ ಮಾಡಿಕೊಳ್ಳಿ. ನಿಮ್ಮದೇ ರಾಶಿಯ ಮೂಲ ತ್ರಿಕೋಣ ಆಗಿರತಕ್ಕಂತಹ ಅಧಿಪತಿ ಆಗಿರತಕ್ಕಂತಹ ಶನಿ ಪರಮಾತ್ಮನ ಆರಾಧನೆಯಿಂದ ಹನುಮಾನ್ ಚಾಲಿಸಾ ಪಠಣದಿಂದಾಗಿ ಕುಂಭರಾಶಿಯವರಿಗೆ ನಷ್ಟವನ್ನು ದೂರ ಮಾಡ್ಬೋದು. ಶುಭ ಫಲ ಅನ್ನುವಂಥದ್ದು ನಿಮ್ಮದಾಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದರೆ ಹೇಗಿದೆ ಗುರೂಜಿ? ಪೂರ್ವಾಭಾದ್ರ, ಉತ್ತರಾಭಾದ್ರ, ರೇವತಿ ನಕ್ಷತ್ರಕ್ಕೆ ಮೀನರಾಶಿ ಬರುತ್ತೆ. ಮೀನರಾಶಿಯವರಿಗೆ ಲಕ್ಷ್ಮೀ ಯೋಗ ಅನ್ನೋದಾಗಿದೆ. ಹಣ ಅಭಿವೃದ್ಧಿ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಶಸ್ಸನ್ನು ಗಳಿಸ್ಕೊಳ್ತೀರಿ. ಮಾಡುವಂತಹ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ವಿವಾಹಾದಿ ಮಂಗಳ ಕಾರ್ಯ ಹುಡುಕತಕ್ಕಂಥವ್ರಿಗೆ ವಿವಾಹಾದಿ ಮಂಗಳ ಕಾರ್ಯಗಳ ಯೋಗ ಬರುತ್ತೆ. ಅದೇ ರೀತಿ ಎಲ್ಲೇ ಹೂಡಿಕೆಯನ್ನು ಮಾಡೋದು ಧನಲಾಭ ಅನ್ನುವಂಥದ್ದಾಗತ್ತೆ. ಉತ್ತಮವಾಗಿರ್ತಕ್ಕಂತಹ ಹೊಸ ಹೊಸ ಅವಕಾಶಗಳು, ಉದ್ಯೋಗ ಅವಕಾಶಗಳಿರ್ಬೋದು, ವ್ಯವಹಾರದ ಅವಕಾಶಗಳಿರ್ಬೋದು, ಇದೆಲ್ಲವೂ ಕೂಡ ಮೀನರಾಶಿಯವರಿಗೆ ಪ್ರಾಪ್ತವಾಗುವಂತಹ ವಾರ, ಶುಭ ಕಾಲ ಈ ವಾರ. ಖಂಡಿತ ಗುರೂಜಿ. ಇನ್ನು ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಗುರೂಜಿ. ಧನ್ಯೋಸ್ಮಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾರದ ಪಂಚಾಂಗ, ವಾರದ ವಿಶೇಷತೆ ಹಾಗೂ ವಾರದ ಭವಿಷ್ಯದ ಜೊತೆಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆಯೂ ಕೂಡ ಗುರುಗಳು ತಿಳಿಸಿದ್ರು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.